ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇದು ಬಂದುಬಿಟ್ಟು ಮೊನ್ನೆ ನಾನು ಏನು ಅಪ್ಲೋಡ್ ಮಾಡಿದ್ನಲ್ವಾ, ಬ್ಯಾಕ್ ನೆಕ್ ಡಿಸೈನ್, ಅದರದ್ದು ಫ್ರಂಟ್ ನೆಕ್ ಡಿಸೈನ್ ಇದು ಫ್ರೆಂಡ್ಸ್. ಟೈಮರಲ್ಲಿ ನಾನು ಎರಡು ಕಾಲು ಈ ಥರ ಏನು ಸೆಟ್ ಮಾಡ್ಕೊಂಡು ತೋರಿಸಿದ್ದೀನಿ ನಿಮಗೆ. ಈ ಥರ ಸೆಟ್ ಮಾಡ್ಕೊಂಡು ನೀವು ವರ್ಕ್ ಮಾಡಿ ಅಂತ. ಇದು ಬಂದುಬಿಟ್ಟು ನಾನು ಎರಡರಲ್ಲಿ ಸೆಟ್ ಮಾಡಿರೋವಂಥದ್ದು. ನೀವು ಕೂಡ ಅಷ್ಟೇ 2 ಅಥವಾ 2 ಕಾಲದಲ್ಲಿ ನೀವು ಸೆಟ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಕಲಿಯೋರಾದರೆ, ಕಲ್ತಿರೋರಾದರೆ ಅವ್ರಿಗೇನು ಈಸಿಯಾಗಿ ವರ್ಕ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಇದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಏನಿದು ಗೋಲ್ಡ್ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಹಾಕ್ತಾ ಇದ್ದೀನಲ್ವಾ, ಇದು ಬಂದುಬಿಟ್ಟು ನಾನು 3 ಟೈಮರಲ್ಲಿ 3 ನಂಬರ್ಗೆ ಫಿಟ್ ಮಾಡ್ಕೊಂಡಿದ್ದೀನಿ, ಫಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಹೇಳ್ತಾ ಇರೋದಂದರೆ, ನೀವು ಕಲಿಯೋರು ಇವಾಗ ಹಚ್ಚೋಕ್ಕೆ ತೊಂದರೆ ಆದವರು, ನೀವು 2-2.5 ಈ ಥರದ್ರಲ್ಲಿ ಎಷ್ಟರಲ್ಲಿ ಅಗಲ ಬರುತ್ತೆ ನೋಡಿಕೊಂಡು ನೀವು ಫಿಕ್ಸ್ ಮಾಡ್ಕೋಬೋದು. ಟೈಮರಲ್ಲಿ ಸೆಟ್ ಮಾಡಿಕೊಂಡು ನೀವು ವರ್ಕ್ ಮಾಡ್ಬೋದು. ನಾನು ಕಲಿಯುವಾಗ ಈ ಬೆರಳಲ್ಲಿ ಎಷ್ಟೊಂದು ಸರಿ ಸೂಜಿ ಹೋಗಿದೆ. ತುಂಬ ಕಷ್ಟ ಆಗ್ತಿತ್ತು ನನಗೆ. ಹೇಗೆ ಕಲಿಬೇಕು ಅಂತ ತುಂಬ ಟೆನ್ಷನ್ ಆಗಿ ಹೋಗ್ತಿತ್ತು. ಅದು ಏನಾದರೂ ಬಾಲ್ ಚೈನ್ ಸ್ವಲ್ಪ ಮಿಸ್ ಆದರೆ ಸಾಕು, ಸೂಜಿ ಕೈ ಮೇಲೆ ಬರೋದು, ಬೆರಳಲ್ಲೇ ಬರೋದು, ಆ ಥರ ಆಗೋದು. ನೀವು ಕೂಡ ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ಬಟ್ ಸೂಜಿ ಹತ್ತಿರ ಕೈ ಜಾಸ್ತಿ ಇಡಕ್ಕೆ ಹೋಗಬೇಡಿ. ಬೆರಳನ್ನು ಸ್ವಲ್ಪ ದೂರನೇ ಇಕ್ಕಿ ಕಲಿಯುವಾಗ. ಕಲ್ತಾದ್ಮೇಲೆ ಈಸಿಲಿ ನೀವು ಹೇಗೆ ಬೇಕು ಹಾಗೆ ಹಾಕ್ಬೋದು. ಮತ್ತು ಇದೂ ಅಷ್ಟೇ ನೋಡಿ, ನಾನು ಇವಾಗ ಏನು ಲೈಟ್ ಬ್ಲೂ ಕಲರಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀನಲ್ವ, ಅದು ಸಹ ನಾನು ಮಾರ್ಕ್ ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಮತ್ತೊಂದೇನು ಗೊತ್ತಾ, ನಾವು ವೀಡಿಯೋಸ್ ಮಾಡುವಾಗ ನೀವು ನೋಡೋರ್ಗೆ ಏನು ಅನಿಸುತ್ತೆ, ತುಂಬ ದೊಡ್ಡದಾಗಿದೆ ಏನೋ ಈ ಥರ ಅನಿಸುತ್ತೆ. ಬಟ್ ದೊಡ್ಡದಾಗಿ ಏನೂ ಇರಲ್ಲ. ಅದು 1 ಇಂಚು 1.5 2 ಒಳಗಡೆನೇ ಇರುತ್ತೆ ಡಿಸೈನ್ ಅಗಲ ಬಂದುಬಿಟ್ಟು. ಅಷ್ಟರಲ್ಲಿ ನೀವೇ ಥಿಂಕ್ ಮಾಡ್ಕೊಳ್ಳಿ ಡಿಸೈನ್ ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ಬಿಟ್ಟು. ಯಾಕಂದರೆ ಇವಾಗ ವೀಡಿಯೋಸಲ್ಲಿ ಹಾಕುವಾಗ ನೋಡೋರ್ಗು ಅಷ್ಟೇ ದೊಡ್ಡದಾಗಿದೆ ಏನೋ ಅಂತ ಥಿಂಕ್ ಮಾಡ್ತಾರೆ. ಬಟ್ ಅಷ್ಟೊಂದು ದೊಡ್ಡದೇನಿರಲ್ಲ. ಅದು ಮಾರ್ಕ್ ಮಾಡಿಲ್ಲ, ಈಸಿಲೂ ಹಾಕ್ಬೋದು. ನಿಮಗೆ ಹಾಕಕ್ಕೆ ಬಂದಿಲ್ಲ ಅಂದರೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಪೆನ್ಸಿಲಿಂದ. ಮತ್ತು ನೋಡಿ, ಇವಾಗ ಇದು ಪಿಂಕ್ ಕಲರಲ್ಲಿ ನಾನು ಫ್ಲವರ್ ಕೊಡ್ತಾ ಇದ್ದೀನಿ. ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಕಲಿತಾದ್ಮೇಲೆ ಕಲಿಯುವಾಗ ಸ್ವಲ್ಪ ನೀವು ಈ ಥರ ಒಂದು ಪ್ಯಾಟರ್ನ್ ರೆಡಿ ಮಾಡಿಕೊಂಡು ಇಷ್ಟಕ್ಕೆ ಬರಬೇಕು ಅಂತ ಒಂಥರ ಲೀಫ್ ಥರ ಇದು ಎಲೆಗಳು ಏನು ಹಾಕ್ತಾ ಇದ್ದೀವಲ್ವ, ಇಷ್ಟು ಬರಲಿ ಅಂತ ನೀವು ಹಾಕ್ಕೊಳ್ತಾ ಹೋದರೆ ಸಾಕು, ತಾನಾಗೆ ಬಂದುಬಿಡುತ್ತೆ ಅದು. ಚಿಕ್ಕದಾಗಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ಫ್ಲವರ್ ಹಾಕೋದು, ಒಂದು ಲೀಫ್ ಹಾಕೋದು, ಒಂದು ರೌಂಡ್ ಸರ್ಕಲ್ ಥರ ಹಾಕೋದು, ಡೈಲಿ ಟ್ರೈ ಮಾಡಿ ಕಲಿಯೋರು. ಬೇಸಿಕ್ಸು ನೀವು 15 ಡೇಸ್ ಅಥವಾ 30 ಡೇಸ್ 1 ಮಂತಲ್ಲಿ ಕಲಿತೀರಾ ನೀವು ಇಂಟ್ರೆಸ್ಟಿಂದ ಡೈಲಿ ವರ್ಕ್ ಮಾಡಿದರೆ. ಒಂದಿನ ಮಾಡಿ ಒಂದಿನ ಬಿಟ್ಟರೆ ಕಲಿಯೋಕ್ಕಾಗಲ್ಲ. ಡೈಲಿ ನೀವು ಕೂತ್ಕೋಬೇಕು ಮಿಷಿನ್ ಮೇಲೆ, ಡೈಲಿ ವರ್ಕ್ ಮಾಡಬೇಕು. ಡೈಲಿ ನೀವು ಸ್ವಲ್ಪ ಇವತ್ತು ಬಂದಿಲ್ಲ, ನಾಳೆ ಬಂದಿಲ್ಲ, ಈ ಥರ ಬಂದಿಲ್ಲ ಅಂತ ಬಿಡಬಾರ್ದು. ಬರುತ್ತೆ ಅಂತ ನೀವು ಛಲದಿಂದ ಕಲಿತ್ರೆ ಈಸಿಲಿ ನೀವು ಎಂಬ್ರಾಯ್ಡ್ರಿ ಹಾಕೋದನ್ನು ಕಲಿತೀರಾ. ಅಷ್ಟೊಂದೇನು ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್. ನನಗೂ ತುಂಬ ಕಷ್ಟ ಅನಿಸ್ತಿತ್ತು. ಏನಕ್ಕೆ ಕಾಲು ಕೈ ಪ್ರತಿಯೊಂದು ಅದ್ರ ಮೇಲೆ ಜಾಸ್ತಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ನನಗಂತೂ ತುಂಬ ತೊಂದರೆ ಆಗೋದು ಸ್ಟಾರ್ಟಿಂಗಲ್ಲಿ. ಬಟ್ ನಾನು ಟ್ರೈ ಮಾಡಲೇಬೇಕು ಅಂತ ತುಂಬ ಇದು ಇತ್ತು, ಆಸೆ ಇತ್ತು. ಹಾಗಾಗಿ ನಾನು ಕಲಿತೆ ಫ್ರೆಂಡ್ಸ್. ನೀವು ಅಷ್ಟೇ ಕಲಿತೀರಾ. ಟ್ರೈ ಮಾಡೋದನ್ನು ಮಾತ್ರ ಬಿಡಬೇಡಿ. ಮತ್ತು ಫ್ರೆಂಡ್ಸ್, ನನ್ನ ವೀಡಿಯೋಸ್ ಹೇಗೆ ಅನ್ನಿಸ್ತು ನಿಮಗೆ, ನಾನು ಹಾಕುವಂಥ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ. ಇದು ನೋಡಿ, ಸ್ಯಾರಿಯಲ್ಲಿ ಇದು ಡಾರ್ಕ್ ಪಿಂಕ್ ಸ್ವಲ್ಪ ಡಾಟ್ಸ್ ಥರ ಇತ್ತು. ಹಾಗಾಗಿ ನಾನು ಅದೇ ಸ್ವಲ್ಪ ಔಟ್ಲೈನ್ ಕೊಟ್ಟರೆ ಸ್ವಲ್ಪ ಸೀರೆ ಚೆನ್ನಾಗಿ, ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಪಿಂಕ್ ಕಲರ್ ಹಾಕಿರೋದ್ರಿಂದ ಸ್ವಲ್ಪ ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಎಲ್ಲ ಲೈಟ್ ಕಲರೇ ಇತ್ತು ಆ ಸ್ಯಾರಿಯಲ್ಲಿ. ಆ ಸ್ಯಾರಿಯಲ್ಲಿ ವರ್ಕ್ ಮಾಡೋಷ್ಟಂಥದ್ದು ಇರಲಿಲ್ಲ, ಯಾಕೆಂದರೆ ತುಂಬ ತೆಳ್ಳಗಿದೆ ಬಟ್ಟೆ. ಫ್ರೇಮ್ ಹಾಕಿದರೆ ಸಾಕು, ಪಿಂಚ್ಕೊತಾ ಇತ್ತು. ಆದರೂ ಆ ಕಡೆ ಈ ಕಡೆ ಫ್ರೇಮಲ್ಲೂ ಬಟ್ಟೆ ಹಾಕಿ ಮತ್ತು ಅದರಲ್ಲಿ ಸ್ವಲ್ಪ ಡಬಲ್ ಕ್ಯಾನಿಸ್ ಹಾಕಿ ಕೆಳಗಡೆ ವರ್ಕ್ ಮಾಡ್ತಾ ಇರೋದು. ಹಾಗಾಗಿ ಸ್ಟಿಫಾಗಿ ಕೂತಿದೆ ವರ್ಕ್. ಅದು ತುಂಬ ತೆಳ್ಳಗಿದೆ ಸೀರೆ. ಅದು ಬಂದುಬಿಟ್ಟು ಸೇಮ್ ಬ್ಲೌಸ್ ಪೀಸ್ ಅದು. ಹಾಗಾಗಿ ತುಂಬ ತೆಳ್ಳಗಿದೆ, ಕಾಟನ್ ಟೈಪ್ ಇದೆ ಅದು.
ವರ್ಕ್ ಹಾಕೋಷ್ಟು ಇರಲಿಲ್ಲ, ಬಟ್ ಅವ್ರಿಗೆ ವರ್ಕ್ ಬೇಕಿತ್ತು, ಹಾಗಾಗಿ ವರ್ಕ್ ಮಾಡಿದ್ದೀನಿ. ಮತ್ತು ಫ್ರೆಂಡ್ಸ್, ನೀವು ಯಾವುದೇ ಆದರೆ ಕಾಟನ್ ಬಟ್ಟೆ ಆಗಲಿ, ಯಾವುದೇ ಒಂದು ಚಿಕ್ಕದು ಡಿಸೈನ್ ಥರನೇ ಹಾಕ್ತಾ ಹೋಗಿ. ಪ್ಯಾಟ್ರನ್ ಒಂದು ರೆಡಿ ಆಯಿತಾ, ಅದೇ ಒಂದು 2 ಸಲ 3 ಸಲ ಅದೇ ಪ್ಯಾಟ್ರನ್ ಟ್ರೈ ಮಾಡಿ, ಒಂದು ಡಿಸೈನ್ ಆದರೂ ನೀವು ಕಲಿತೀರಾ. ಒಂದು ಸ್ವಲ್ಪ ಅದು ಕಲಿತು ಇದು ಕಲಿತು ಬಿಡೋಕ್ಕಾಗಲ್ಲ. ಯಾಕಂದರೆ ನೀವು ಕಂಪಲ್ಸರಿ ನೀವು ಒಂದು ವರ್ಕ್ ಮಾಡಿದರೆ ಒಂದು ಪ್ಯಾಟ್ರನ್ ರೆಡಿ ಆಗೋವರೆಗೂ ನೀವು ಅದು ಬಿಡಬೇಡಿ. ಆ ಪ್ಯಾಟ್ರನ್ ರೆಡಿ ಆಗೋವರೆಗೂ ವರ್ಕ್ ಮಾಡಿ, ತಾನಾಗೇ ಬರುತ್ತೆ. ಇದು ಬಂದುಬಿಟ್ಟು ರೈಸ್ ಸ್ಟಿಚ್ಚು. ಇದು ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಹಾಕಿದರೆ ಏನೋ ಡಿಸೈನ್ ಒಂಥರ ಚೆನ್ನಾಗಿ ಲುಕ್ ಕೊಡುತ್ತೆ. ಹಾಗಾಗಿ ಎಲ್ಲಿ ಬೇಕಲ್ಲಿ ಹಾಕ್ತಾ ಹೋಗ್ತೀವಿ ನಾವು. ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದರಲ್ಲೇ ಒಂದೊಂದು ಕುಂದನ್ ಅಥವಾ ಏನೋ ಸ್ಟೋನ್ ಟೈಪ್ ಹಾಕಿದರೂ ಅದು ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ನೋಡಿ, ನಾನು ಕುಂದನೂ ಹಾಕಿದ್ದೀನಿ. ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.